ಸಿಐಡಿ ಸೈಬರ್ ಕ್ರೈಮ್ ವಿಭಾಗದಿಂದ ಮೆಗಾ ಆಪರೇಷನ್ ಮ್ಯೂಲ್ ಅಕೌಂಟ್ ಮೂಲಕ ಅಂದರೆ ಮ್ಯೂಚುವಲ್ ಅಕೌಂಟ್ ಮೂಲಕ ನಡೀತಾ ಇದ್ದಂಥ ಸೈಬರ್ ಕ್ರೈಮ್ ದಂಧೆ ಬಯಲಾಗಿದೆ. ಸೈಬರ್ ಕ್ರೈಮ್ ದಂಧೆ ಬಯಲಾಗಿದೆ. ಅಮಾಯಕರ ಖಾತೆ ವಿವರ ಬಳಸಿ ಸೈಬರ್ ಕ್ರೈಮ್ ದಂಧೆ ನಡೀತಾ ಇದೆ. ಸೈಬರ್ ದಂಧೆಯ 13 ಮಾಸ್ಟರ್ ಮೈಂಡ್ಗಳನ್ನು ಈಗ ಬಂಧಿಸಲಾಗಿದೆ. ರಾಜ್ಯಾದ್ಯಂತ 100ಕ್ಕೂ ಹೆಚ್ಚು ಕಡೆ ದಾಳಿಯನ್ನು ನಡೆಸಿ 13 ಜನರನ್ನ ಬಂಧಿಸಿದ್ದಾರೆ. ನೋಡಿ, ಹಣಕ್ಕಾಗಿ ಮ್ಯೂಲ್ ಅಕೌಂಟ್ ಡೀಟೇಲ್ಸ್ ಕೊಡ್ತಾ ಇದ್ದಂಥ ಆಸಾಮಿಗಳು ಈ ಅಕೌಂಟ್ ಡೀಟೇಲ್ಸ್ ಬಳಸಿ ಸೈಬರ್ ವಂಚಕರು ಕೃತ್ಯವನ್ನು ಎಸಗ್ತಾ ಇದ್ರು. ಅಮಾಯಕರ ATM ಕಾರ್ಡ್ ಪಡೆದು ಹಣ ವಿತ್ ಡ್ರಾ ಮಾಡಿಕೊಳ್ತಾ ಇದ್ರು. ಇದು ಅಕೌಂಟ್ ಡೀಟೇಲ್ಸ್ ಕೊಟ್ಟವರಿಗೆ ಗೊತ್ತೇ ಆಗ್ತಾ ಇರಲಿಲ್ಲ. ಈ ರೀತಿ ಸುಮಾರು 42,000 ಮ್ಯೂಲ್ ಅಕೌಂಟ್ ಇರುವುದು ಪತ್ತೆಯಾಗಿದೆ. ಸಾಯಂಕಾಲ ಮಧ್ಯಾಹ್ನ 3 ಗಂಟೆ ಸುಮಾರು ನನ್ನ ಫೋನ್ಪೇಗೆ OTP 7 ಬಾರಿ ಬಂದು ಸರ್. 7 ಬಾರಿ ಬಂದು ನಾನು ಸೇವ್ ಮಾಡಲಿಲ್ಲ ಸರ್. OTP ಮಾಡಲಿಲ್ಲ. ಮಾಡಾದ್ಮೇಲೆ ಫೋನ್ಪೇ ಬಂದಾದ ಸರ್ ಫಸ್ಟ್ಗೆ. ಅದಾದ್ಮೇಲೆ ಫೋನ್ಪೇ ಬಂದಾಗೈತೆ ಅಂತೇಳಿ ಸ್ವಲ್ಪ ತಿಳುವಳಿಕಿದ್ದಾದ್ರೆ ಕೇಳಕ್ಕೆ ಹೋದೆ. ನನ್ನ ಮೊಬೈಲ್ನಾಗ ಅಷ್ಟೊಂದು ಗೊತ್ತಿಲ್ಲ. ಕೇಳಕ್ಕೆ ಹೋದ್ರೆ ಅವ್ರು ಇಲ್ಲ, ನೀವು ಮೊಬೈಲ್ ಅಂದು ಇದು ಸಿಮ್ ಕೊಡುವಲ್ಲಿಗೆ ಹೋಗ್ರಿ. ಅಲ್ಲಿ ಹೋದೆ, ನಿಮ್ಮ ಸಿಮ್ಮ ಬಂದಾಗೈತಿ ಅಂತ. ಸಿಮ್ ಬಂದಾಗೈತೆ ಅಂದ್ಮೇಲೆ ಮತ್ತೆ ಹೆಂಗೆ ಸರ್? ಯಾವ ಬ್ಯಾಂಕ್ನಲ್ಲಿ ನಿಮ್ಮ ಖಾತೆ ಐತಿ? ಎಲ್ಲ ಕಡೆಯಲ್ಲಿ ಹೋಗ್ಬಿಟ್ಟು ನಿಮ್ಮ ಅಕೌಂಟ್ ಕೊಡಿ ನಮಗೆ ಅವ್ರದ್ದು ಕೆಲಸ ಅಷ್ಟೇ, ಅವ್ರದ್ದು ಜಾಬ್ ಅಷ್ಟೇ, ಪ್ರೊಫೆಷನ್ ಅಷ್ಟೇ. ಅವ್ರು ಎಲ್ಲ ಕಡೆಯಲ್ಲಿ ಹೋಗೋದು ಈ ಅಕೌಂಟ್ಸ್ ಎಲ್ಲ ಕಲೆಕ್ಟ್ ಮಾಡೋದು. 5,000 ಕೊಡ್ತೀನಿ, 10,000 ಕೊಡ್ತೀನಿ, ಕೊಟ್ಬಿಡಿ. ನಿಮ್ಮ ATM ಕಾರ್ಡ್ ನಮ್ಗೆ ಕೊಟ್ಬಿಡಿ, ನಿಮ್ಮ ಫೋನ್ ನಮಗೆ ಕೊಟ್ಬಿಡಿ, SIM ಕಾರ್ಡ್ ನಮಗೆ ಕೊಟ್ಬಿಡಿ. ಅದು ನಾವು ವಿಚಾರಗಳು ಇಟ್ಟಿದ್ದೀವಿ. ಯಾಕಂದ್ರೆ ಮ್ಯೂಲ್ ಅಕೌಂಟ್ಸ್ ಓಪನ್ ಮಾಡಬೇಕಾದ್ರೆ ಅಥವಾ ಇವು ಉಪಯೋಗಿಸಬೇಕಾದ್ರೆ ಅದರಲ್ಲಿ ಬ್ಯಾಂಕ್ನವರು ಯಾಕೆ ಮಾಡಿದ್ದಾರೆ, ಅದು ಯಾಕೆ ಅವರು ಕೇರ್ ತಗೊಂಡಿಲ್ಲ, ಅದು ಸಹಿತ ನಾವು ಇನ್ವೆಸ್ಟಿಗೇಷನ್ ಅಂತ ತಗೊಳ್ತೀವಿ. ಇಂಥ ಕೇಸಸ್ ನಾವು ಇದುವರೆಗೆ ಬುಕ್ ಮಾಡಿರಲಿಲ್ಲ. ಕೆಲವು ಮಾತ್ರ ಕೇಸಸ್ ಇತ್ತು ಮೊದಲು, ಲಾರ್ಜ್ ಸ್ಕೇಲಲ್ಲಿ ನಾವು ಬುಕ್ ಮಾಡಿರಲಿಲ್ಲ. ಅದಕ್ಕಾಗಿ ಸ್ಪೆಷಲ್ ಡ್ರೈವ್ ನಾವು ಎಲ್ಲ ಕರ್ನಾಟಕದಲ್ಲಿ ಎಲ್ಲ ಕಡೆಯಲ್ಲಿ ಮಾಡಿದ್ದೀವಿ. ಇದರಲ್ಲಿ ದಿಸ್ ಹಸ್ ಬಿನ್ ಡನ್ ಅಂಡರ್ ದಿ ಲೀಡರ್ಶಿಪ್ ಆಫ್ ಅವರ್ ಆನರೇಬಲ್ ಹೋಮ್ ಮಿನಿಸ್ಟರ್. ಅವರು ಸುಮಾರು ಸರಿ